ಥ್ಯಾಂಕ್ ಯು. ಬೆಂಗಳೂರಿನಲ್ಲಿ ಕರ್ನಾಟಕ ಬಂದ್ ವಿಚಾರವಾಗಿ ಹಂತ ಹಂತವಾಗಿ ಪ್ರತಿಭಟನೆಗಳನ್ನ ನಡೆಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೆಂಪೇಗೌಡ ಬಸ್ ನಿಲ್ದಾಣ ಏನಿದೆ, ಈ ಒಂದು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಅವರ ಕಾರ್ಯಕರ್ತರುಗಳು ಕೂಡ ಮಾಡ್ತಾ ಇರುವಂಥದ್ದು. 13ನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಘೋಷಣೆಯನ್ನು ಕೂಡ ನೀಡಲಾಗ್ತಾ ಇದೆ. ಇದರ ಹಂತವಾಗಿ, ಇದರ ಪೂರ್ವಭಾವಿಯಾಗಿ ಇವತ್ತು ಪ್ರತಿಭಟನೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಜಾಗಟೆಗಳನ್ನು ಹಾಕಿಕೊಂಡು ಪ್ರತಿಭಟನೆಯನ್ನು ನಡೆಸುವಂಥದ್ದು. ಅದರ ಜೊತೆಗೆ 13ನೇ ತಾರೀಕುವರೆಗೂ ಕೂಡ ಹಂತ ಹಂತವಾಗಿ ತಮ್ಮ ಪ್ರತಿಭಟನೆಯ ಕಾವನ್ನು ಜೋರು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಇವತ್ತು ಏನು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನು ನಡೆಸೋದು, ಅದರ ಜೊತೆಗೆ ನಾಳೆ ಸಂಪೂರ್ಣವಾಗಿ ತಮಿಳುನಾಡು ಗಡಿ ಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿರುವಂಥದ್ದು. ಇನ್ನು ವಾಟಾಳ್ ನಾಗರಾಜ್ ಅವರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪೂರ್ವಭಾವಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ನಾಳೆ ಕೂಡ ಗಡಿ ಭಾಗದಲ್ಲಿ ಬಂದ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿದ್ದೀರಾ, ವಾಹನಗಳನ್ನ ತಡಿಲಿಕ್ಕೆ ಕೂಡ ಸಿದ್ಧತೆ ಆಗಿದೆ, ಹೇಗಿದೆ ತಯಾರಿ ಅಂತ ಹೇಳಿ? ನಿಮಗೆ ಹೇಳೋ ಪ್ರಕಾರ ನಾನು ಇದುವರೆಗೂ ಸುಮಾರು 60ರಿಂದ ಒಂದು 50 ಬಂದ್ ಮಾಡಿರ್ಬೋದು. ನಾವು ಭಾರಿ ಬಂದ್ಗಳು ಎಲ್ಲವೂ ಚೆನ್ನಾಗಾಗಿದೆ. ಈ ಬಂದು ಭಾಳ ಅದ್ಭುತವಾಗುತ್ತೆ. ಇದಕ್ಕೆ ವಿಶೇಷವಾದಂಥ ಗೌರವ ಇದೆ. ಜನಗಳನ್ನು ಸರ್ಕಾರ ತಪ್ಪುದಾರಿಗೆ ಎಳಿಬಾರ್ದು. ನೀರು ಬಿಟ್ಟಿದ್ದೀವಿ ಅಂಥೇಳಿ, ಎಲ್ಲೋ ಮಳೆ ಬಂತು, ನೀರು ಹೋಗಿರ್ಬೋದು. ಆದರೆ ನಮಗಾಗಿರೋ ಅನ್ಯಾಯದಲ್ಲಿ ಒಂದು ಸಣ್ಣ ಸಾಸಿವೆಯಷ್ಟು ನಮಗೆ ಅನುಕೂಲ ಆಗಿಲ್ಲ. ಮೇಕೆದಾಟ್ ವಿರೋಧ ಮಾಡ್ತಾಯಿದ್ದಾರೆ ತಮಿಳ್ನಾಡಿನವರು. ನಾವು ನಿಮ್ಮ ವಿರೋಧ ಸರಿ ಇಲ್ಲ ಅಂಥೇಳಿ ನಾಳೆ ಬೆಳಿಗ್ಗೆ 11:15 ಗಂಟೆಗೆ ತಮಿಳ್ನಾಡು ವಿರುದ್ಧ ಅತ್ತಿಬೆಲೆ ಹತ್ರ ತಮಿಳ್ನಾಡು ಗಡಿ ಬಂದ್. ತಮಿಳ್ನಾಡಿನಿಂದ ಯಾವುದೇ ವಾಹನಗಳು ಕರ್ನಾಟಕಕ್ಕೆ ಬರಬಾರ್ದು. ನಾಳಿದ್ದು ಇದು ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆ ಮುಂದೆ ನಮ್ಮ ರೈತರು, ಕನ್ನಡ ಪರ ಸಂಘಟನೆಗಳು, ಮಹದಾಯಿ ಹೋರಾಟಗಾರರು, ಮಹದಾಯಿ ರೈತರು, ಅಭಿಮಾನಿಗಳು ಎಲ್ಲರೂ ಸೇರ್ತಾ ಇದ್ದೀವಿ. ನಾಳಿದ್ದು ಬೆಳಗ್ಗೆ 11 ಗಂಟೆಗೆ ಬಂದ್ ಸಂಪೂರ್ಣ ಯಶಸ್ವಿಯಾಗುತ್ತೆ. ಅಂಗಡಿ ಮುಚ್ತಾರೆ, ರಿಕ್ಷಾ ನಿಲ್ಲಿಸ್ತಾರೆ, ವಾಹನ ನಿಲ್ಲಿಸ್ತಾರೆ, ಹೋಟ್ಲ್ ಬಂದಾಗುತ್ತೆ, ಬಸ್ಗಳು ನಿಲ್ತವೆ, ಎಲ್ಲವೂ ಬಂದಾಗುತ್ತೆ. ಜನರನ್ನು ಯಾವುದೇ ಕಾರಣಕ್ಕೂ ತಪ್ಪು ದಾರಿಗೆ ಎಳೆದು ನಮ್ಮ ರಾಜ್ಯದ ಹಿತಕ್ಕೆ ಯಾರೂ ಭಂಗ ತರಬಾರ್ದು. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಹಂತ ಹಂತವಾಗಿ ಈ ಒಂದು ಹೋರಾಟವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಕೂಡ ನಡೆಸಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಪೂರ್ವಭಾವಿ ತಯಾರಿ ಎಂಬಂತೆ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸುವಂಥದ್ದು. ಅದರ ಜೊತೆಗೆ ಅತ್ತಿಬೆಲೆ ಟೋಲ್ ಏನಿದೆ ಅಲ್ಲಿ ನಾಳೆ ಈ ಒಂದು ಪ್ರತಿಭಟನೆಯನ್ನು ಮುಂದುವರಿಸುವಂಥದ್ದು. ಅದರ ಜೊತೆಗೆ ಅಲ್ಲಿಂದ ಬರುವಂಥ ವಾಹನಗಳಿಗೆ ಒಂದು ನಿಷೇಧವನ್ನು ಹೇರುವಂಥ ಕೆಲಸವನ್ನು ಮಾಡಿ, ಇದೇ ರೀತಿಯಾಗಿ ಕರ್ನಾಟಕ ಬಂದ್ ಏನಿದೆ ಆಗಸ್ಟ್ 13ರವರೆಗೆ ಕೂಡ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ತಯಾರಿಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.